ओम शांति। आज का मुरली तारीख मार्च 2, 2025। अव्यक्त महावाक्य है। रिवाइज तारीख है अक्टूबर 15, 2004। एक को प्रत्यक्ष करने के लिए एक रस स्थिति बनाओ, स्वमान में रहो, सबको सम्मान दो। आज का मुरली का टाइटल है एक को प्रत्यक्ष करने के लिए एक रस स्थिति में बनाओ और ಸಮಾನ में रहो, सबको सम्मान दो. ಬಾಬಾ ಹೇಳ್ತಾ ಇದ್ದಾರೆ, ಒಬ್ಬ ತಂದೆಯನ್ನು ಪ್ರತ್ಯಕ್ಷಪಡಿಸಲು ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿ ಸ್ವಮಾನದಲ್ಲಿ ಸ್ಥಿತರಾಗಿ ಎಲ್ಲರಿಗೂ ಗೌರವ ಕೊಡಿ. आज बाप दादा हर एक बच्चे के मस्तक में 3 भाग्य के सितारे चमकते हुए देख रहे हैं. ಇಂದು ಬಾಪ್ದಾದ ಪ್ರತಿಯೊಬ್ಬ ಮಕ್ಕಳ ಭ್ರುಕುಟಿಯ ಅರ್ಥಾತ್ ಮಸ್ತಕದ ಮಧ್ಯದಲ್ಲಿ 3 ಭಾಗ್ಯದ ನಕ್ಷತ್ರದ ಹೊಳಪನ್ನು ನೋಡ್ತಾ ಇದ್ರು. ಏಕ್ ಪರಮಾತ್ಮ ಪಾಲನಾ ಕಾ ಭಾಗ್ಯ ಹೇ, ಪರಮಾತ್ಮ ಪಢಾಯ್ ಕಾ ಭಾಗ್ಯ ಹೇ, ಪರಮಾತ್ಮ ವರದಾನೋ ಕಾ ಭಾಗ್ಯ ಹೇ. 3 ಭಾಗ್ಯಗಳು ಈ ರೀತಿ ಇದೆ. ಒಂದು ಪರಮಾತ್ಮನ ಪಾಲನೆಯ ಭಾಗ್ಯ ಆಗಿದೆ, ಎರಡನೇದು ಪರಮಾತ್ಮನ ಶಿಕ್ಷಣದ ಭಾಗ್ಯ ಆಗಿದೆ, ಪರಮಾತ್ಮ ವರದಾನಗಳ ಭಾಗ್ಯ ಆಗಿದೆ. ಈ ರೀತಿ 3 ಪ್ರಕಾರದಲ್ಲಿ ನಮ್ಮೆಲ್ಲರ ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇರುವಂತಹ ಒಂದು ಭಾಗ್ಯದ ನಕ್ಷತ್ರವನ್ನು ಬಾಬಾ ನೋಡ್ತಾ ಇದ್ರು. आज का वरदान है, सच्चे साथी का साथ लेने वाले सर्व से न्यारे प्यारे ನಿರ್ಮೋಹಿ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಸತ್ಯ ಸಾಥಿಯನ್ನು ಜೊತೆಗೆ ಇಟ್ಟುಕೊಳ್ಳುವಂತಹ ಸರ್ವರಿಂದ ನ್ಯಾರ ಆಗ್ರಿ, ಪ್ಯಾರ ಆಗ್ರಿ ಮತ್ತು ನಿರ್ಮೋಹಿಗಳಾಗ್ರಿ. ಸ್ಲೋಗನ್, माये को देखने व जानने के लिए त्रिकालदर्शी और त्रिनेत्री बनो, तब विजयी बनेंगे. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಮಾಯೆಯನ್ನು ನೋಡಲು ಮತ್ತು ತಿಳಿದುಕೊಳ್ಳಲು ತ್ರಿಕಾಲದರ್ಶಿಗಳು, ತ್ರಿನೇತ್ರಗಳಾಗಿ, ಆಗ ನಿಮಗೆ ವಿಜಯ ಸಿಗುತ್ತದೆ. ಅಚ್ಚಾ. ಓಂ ಶಾಂತಿ.